ಯುದ್ಧದ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಕಾರಣ ಈಗ ಮತ್ತೆ ಷೇರು ಮಾರುಕಟ್ಟೆ ಕುಸಿತಾ ಇದೆ. ಇವತ್ತು ಕೂಡ ನಿಫ್ಟಿ ಹಾಗೆ ಸೆನ್ಸೆಕ್ಸ್ನಲ್ಲಿ ಸುಮಾರು 2%ನಷ್ಟು ಕುಸಿತ ಕಂಡಿರುವಂಥದ್ದು. ನಿಫ್ಟಿ 500 ಅಂಕಗಳಷ್ಟು ಹಾಗೆ ಸೆನ್ಸೆಕ್ಸ್ 1500 ಪಾಯಿಂಟ್ ಇಳಿಕೆಯನ್ನ ಕಂಡಿದೆ. ಇವತ್ತು ಹೂಡಿಕೆದಾರರಿಗೆ 8 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿರುವಂಥದ್ದು ಯುದ್ಧದ ಪರಿಣಾಮದಿಂದಾಗಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ಕಾರಣದಿಂದಾಗಿ ಷೇರು ಮಾರುಕಟ್ಟೆ ಮೇಲೆ ಕೂಡ ಹೊಡೆತ ಬೀಳ್ತಾ ಇರುವಂಥದ್ದು. ಷೇರು ಮಾರುಕಟ್ಟೆಯಲ್ಲೂ ಕೂಡ ಮತ್ತೆ ಕುಸಿತ ಕಾಣ್ತಾ ಇದೆ. ಇವತ್ತು ನಿಫ್ಟಿ ಹಾಗೆ ಸೆನ್ಸೆಕ್ಸ್ನಲ್ಲಿ ಸುಮಾರು 2%ನಷ್ಟು ಕುಸಿತ ಕಂಡಿದೆ. ನಿಫ್ಟಿ 500 ಅಂಕ ಕುಸಿತ ಕಂಡಿದ್ರೆ ಸೆನ್ಸೆಕ್ಸ್ 1500 ಅಂಕಗಳಷ್ಟು ಇಳಿಕೆಯನ್ನ ಕಂಡಿರುವಂಥದ್ದು. ಹೂಡಿಕೆದಾರರಿಗೆ ಇದರಿಂದಾಗಿ 8 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ನಡೆಸ್ತಾ ಇರುವಂತಹ ಜಂಟಿ ಯುದ್ಧ ಏನಿದೆ, ಈ ಯುದ್ಧದ ಪರಿಣಾಮ ಷೇರು ಮಾರುಕಟ್ಟೆಯ ಮೇಲೆ ಕೂಡ ಆಗ್ತಾ ಇದೆ. ಕಚ್ಚಾ ತೈಲ ಅದರ ಬೆಲೆ ಏರಿಕೆ ಆಗ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತಾ ಇದೆ. ಮತ್ತೊಂದು ಕಡೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ಕುಸಿತ ಕಾಣ್ತಾ ಇರುವಂಥದ್ದು. ಇದರಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದಂತಹ ಹೂಡಿಕೆದಾರರಿಗೆ ಬರೋಬ್ಬರಿ 8 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಿಫ್ಟಿಯಲ್ಲಿ 500 ಅಂಕ ಹಾಗೆ ಸೆನ್ಸೆಕ್ಸ್ನಲ್ಲಿ 1500 ಪಾಯಿಂಟ್ಗಳಷ್ಟು ಇಳಿಕೆ ಇವತ್ತು ಕಂಡಿರುವಂಥದ್ದು. ಯುದ್ಧದ ಪರಿಣಾಮದಿಂದಾಗಿ ಯುದ್ಧದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಷೇರು ಮಾರುಕಟ್ಟೆ ಕುಸಿತ ಕಾಣ್ತಾ ಇರುತ್ತೆ. ಯುದ್ಧ ಆರಂಭದ ದಿನದಲ್ಲಿ ಈ ಕುಸಿತ ಅಷ್ಟಾಗಿ ಇರಲಿಲ್ಲ, ಆದರೆ ಈಗ ಪದೇ ಪದೇ ಕುಸಿತ ಕಾಣ್ತಾ ಇರುವಂಥದ್ದು ಷೇರು ಮಾರುಕಟ್ಟೆ. ಇದರ ಹೊಡೆತ ಹೂಡಿಕೆದಾರರಿಗೆ ಬೀಳ್ತಾ ಇದೆ. ಇವತ್ತಾಗಿರುವ ಕುಸಿತದಿಂದಲೇ ಹೂಡಿಕೆದಾರರಿಗೆ ಬರೋಬ್ಬರಿ 8 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇರೋದು. ಕಳೆದ ವಾರದಲ್ಲೂ ನಿಫ್ಟಿ ಹಾಗೆ ಸೆನ್ಸೆಕ್ಸ್ನಲ್ಲಿ ಸಾಕಷ್ಟು ಕುಸಿತ ಆಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.